ಆ ಭಗವದ್ಗೀತೆಯಿಂದ ಪರಿವರ್ತನೆಯಾಗಿ ಈಗ ನನ್ನ ಶುಗರ್ ಕಂಟ್ರೋಲ್ ಆಗಿದೆ, BP ಕಂಟ್ರೋಲ್ ಆಗಿದೆ ನಿಮ್ಮಿಂದ. ಇಷ್ಟು ಶಕ್ತಿ ಆಧ್ಯಾತ್ಮಿಕದಲ್ಲಿ ಇದೆ. ಆಧ್ಯಾತ್ಮಿಕದಲ್ಲಿ ತುಂಬಾ ಶಕ್ತಿ ಇದೆ, ಅದಕ್ಕೆ ಬೇರೆ ಮಾತಿಲ್ಲ. ಆದ್ರೆ ಅದನ್ನ ನೀವು ಹೇಳೋ ರೀತಿ ಏನಿರುತ್ತಲ್ಲ, ಹೇಳೋ ರೀತಿಗಿಂತ ಕೇಳೋರ ರೀತಿ ರೀ. ಕೇಳೋರ್ದು ಮನಸ್ಥಿತಿ ಇರ್ಬೇಕು. ಕೇಳೋರ್ದು ಮನಸ್ಥಿತಿ ಇರುತ್ತೆ. ನೀವು ಹೇಳೋರು ಸರಿಯಾದ ರೀತಿಯೊಳಗೆ ಹೇಳಿದಾಗ ಕೇಳಿದವ್ರ ಮನಸ್ಸು ಅಲ್ಲದೆ ಒಲಿಯುತ್ತೆ. ಸೊ ಅದು ಹೇಳಿದಾಗ ಹೌದಲ್ಲ ಅವರಲ್ಲಿ ಏನು ಪರಿವರ್ತನೆ ಆಗುತ್ತಾ ಬರುತ್ತೆ. ತುಂಬಾ ಟೆನ್ಷನ್ ಎಲ್ಲ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಅವ್ರ. ಮತ್ತೆ ಇನ್ನೊಬ್ರು ಅಮ್ಮ ಇದ್ರು, ಗಂಡ ತುಂಬಾ ಪ್ಯಾರಾಲಿಸಿಸ್ ಆಗಿತ್ತು, ತುಂಬಾ ವರ್ಷ ಸೇವೆ ಮಾಡ್ತಾ ಇದ್ರು. ಅವರು ಸೇವೆ ಮಾಡ್ತಾ ಮಾಡ್ತಾ ರಾತ್ರಿ ನಿದ್ದೆನೆ ಹೋಗ್ಬಿಟ್ಟಿತ್ತು. ಅವ್ರು ತೀರ್ಕೊಂಡ್ಮೇಲೆ ಒಂದು ಟೆನ್ಷನ್ ಜೊತೆಗೆ ನಿದ್ದೆ ಅಂದ್ಕೊಂಡು ರಾತ್ರಿ ನಿದ್ದೆನೆ ಹೋಗ್ಬಿಟ್ಟಿದೆ. ರಾತ್ರಿ ನಿದ್ದೆನೆ ಬೀಳ್ತಾ ಇಲ್ಲ ನನಗೆ. ಈ ಭಗವದ್ಗೀತೆ ಕ್ಲಾಸಲ್ಲಿ ಸೇರ್ಕೊಂಡ್ಮೇಲೆ ಕೇಳಿದ್ರು ಏನ್ ಮಾಡ್ಬೇಕು, ನೀವು ರಾಮರಕ್ಷಾ ಸ್ತೋತ್ರ ಓದಿ, ರಾಮರಕ್ಷಾ ಪುಸ್ತಕವನ್ನ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿ, ಯಾವುದೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಅವ್ರು ಅದೇ ರೀತಿ ಮಾಡಿದ್ರು. ಕೇವಲ 11 ದಿವಸ ರಾಮರಕ್ಷಾ ಸ್ತೋತ್ರವನ್ನ ಹೇಳಿ ಆ ಗ್ರಂಥವನ್ನ, ಇಷ್ಟೇ ಪುಸ್ತಕ ಇರುತ್ತೆ, ಪುಸ್ತಕವನ್ನ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಈಗ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ರು. ಎಷ್ಟು ಅರ್ಥ ಇರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಟಿವಿ ಆನ್ ಮಾಡ್ತೀನಿ ನಾನು, ನಂಗೆ ಅಭ್ಯಾಸ ಬಂದ್ಬಿಟ್ಟಿದೆ ಅದು. ಬೆಳಗ್ಗೆ ಎದ್ದು ಬಂದ ತಕ್ಷಣ ಅದರಲ್ಲೂ ಮತ್ತೆ ಮೈಂಡಲ್ಲಿ ಏನು ದೇವ್ರ ಶ್ಲೋಕ ಎಲ್ಲ ಬರುತ್ತಲ್ಲ, ಕಸ ಗುಡಿಸ್ಬಿಡೋಣ ಆಮೇಲೆ ಚಾಲು ಮಾಡೋಣ ಅಂತ. ನಾನು ಒರ್ಸ್ಕೊಂಡ್ರೆ ಪರವಾಗಿಲ್ಲ, ಒರ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ಕಸ ಗುಡಿಸ್ಬಿಟ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟ್ ಆಗೋದು ವಿಷ್ಣು ಸಹಸ್ರನಾಮ ಶುರು ಆಗುತ್ತೆ. ಆಮೇಲೆ ರಾಮರಕ್ಷಾ ಬರುತ್ತೆ, ಅದ್ರ ಹಿಂದಿಂದ ಕನೆಕ್ಟಿವಿಟಿ ಇರ್ತವೆ. ಆಮೇಲೆ ರುದ್ರ ಬರುತ್ತೆ. ಸೊ ಹಂಗ ಆಲ್ಮೋಸ್ಟ್ ಒಂದು ನಂದೆಲ್ಲ ಮುಗಿಸ 11-11 ತನ ಹೇಳ್ತಿರುತ್ತೆ, ಕೇಳ್ತಿರ್ತೀವಿ. ನಾನು ಬಯಾಟ್ ಮಾಡಿರ್ತೀನಿ, ಕೆಲವೊಂದು ಅಕ್ಷರ ಹೇಳ್ಕೊಂಡ್ ಹೋಗ್ತಿರ್ತೀನಿ ಅಷ್ಟೇ. ಈಗ ಅದರಲ್ಲಿ ಡೀಪ್ ಆಗಿ ಇಳಿಯೋದನ್ನ ತಿಳಿಸ್ಬಿಟ್ಟಿದಾಗ ಇದೇ ರಾಮರಕ್ಷಾ ಸ್ತೋತ್ರದ ಮಹಿಮೆ ಅಂತ ಹೇಳಿದ್ರು. ಈಗ ನೀವೇ ಗುರುಪೌರ್ಣಿಮೆ ಗುರುಗಳಾಗುತ್ತೆ. ಅದೇ ಹೇಳಿದ್ರು, ನಾನ್ ಗುರು ಅಲ್ಲ. ಗುರು ಅಲ್ಲ. ಈಗ ನನಗೆ ಗೊತ್ತಿಲ್ದಿರೋ ವಿಚಾರ ನೀವು ತಿಳಿಸ್ಕೊಂಡ ನೀವು ಗುರು. ಈಗ ನೀವು ಹೇಳಿದ್ರಿ ಕೆಳಗಡೆ ಬರ್ಬೇಕಾದ್ರೆ A ಬ್ಲಾಕ್ ಎಲ್ಲಿದೆ ಅಂತ ಕೇಳಿದಾಗ ವಾಚ್ಮನ್ ತೋರಿಸ್ರಿ, ವಾಚ್ಮನ್ ಗುರು ಅಂತ. ಇಷ್ಟೆಲ್ಲಾ ಹೇಳ್ಕೊಡ್ತಾರ, ನೀವು ನಮಗ್ ಗುರು ಆಗೋದ್ರಲ್ಲಿ ತಪ್ಪೇನು? ಹೌದಿಲ್ರಿ? ಒಂದು ಬಾಗಿಲು ತೋರ್ಸಿದ್ದಕ್ಕೆ ಅವ್ರು ನಿಮಗ್ ಗುರು ಆದಾಗ, ನೀವು ಬದುಕಿನ ಬಾಗ್ಲನೆ, ಮುಚ್ಚಿರೋ ಬಾಗ್ಲ ಹೇಗ್ ತೆಗಿಬೇಕು, ಹೇಗೆ ಬೆಳಕನ್ನ ಒಳಗ್ ತಗೋಬೇಕಂತ ಹೇಳ್ಕೊಡ್ತಾರೋ ನೀವು ಸಂಪೂರ್ಣ ಗುರುಗಳೇ ನಮ್ಮ ಭಾಗಕ್ಕೆ. ಭಗವದ್ಗೀತೆ ಅಂದ್ರೆ ಅವಾಗ ನಾನು ಅಲ್ಲಿದ್ದಾಗ ಕಲಿಸ್ತಾ ಇರ್ಬೇಕಾದ್ರೆ ಅವ್ರು ಹೆದರ್ತಾ ಇದ್ರು. ಭಗವದ್ಗೀತೆಯನ್ನ ನಾವು ಮನೆಯಲ್ಲಿ ಇಟ್ಟರೆ ನಡೆಯುತ್ತಾ? ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇದೆ, ನಾವು ಅದನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ. ಮತ್ತೆ ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇತ್ತು, ಯಾರೋ ಹೇಳಿದ್ರು ಮನೆಯಲ್ಲಿ ಭಗವದ್ಗೀತೆ ಇಟ್ರೆ ಜಗಳ ಆಗುತ್ತೆ, ಯುದ್ಧದಲ್ಲಿ ಹೇಳಿದ ಭಗವದ್ಗೀತೆ ಮನೆಯಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ, ಅದಕ್ಕೆ ಇಟ್ಕೋಬೇಡ ಅಂತ ಹೇಳಿದ್ರು. ನಾವು ಮಠದಲ್ಲೇನೋ ದೇವಸ್ಥಾನದಲ್ಲೂ ಇಟ್ಬಿಟ್ಟು ನೋಡಿದೀವಿ. ಈಗ ನಾವು ಅದನ್ನ ಕೇಳಿದ್ರೆ ನಡೆಯುತ್ತಾ, ನಾವು ಅದನ್ನ ಹೇಳಿದ್ರೆ ನಡೆಯುತ್ತಾ, ಈ ರೀತಿ ಎಲ್ಲ ಪ್ರಶ್ನೆ ಮಾಡೋರು. ನೋಡಿ, ನಾನು ಭಗವದ್ಗೀತೆ ತುಂಬಾ ವರ್ಷದಿಂದ ಓದ್ತಾ ಇದ್ದೀನಿ, ನಾನು ಆರಾಮಾಗೇ ಇದ್ದೀನಿ. ನನ್ನ ಕೈಯಲ್ಲಿ ಒಂದು ಗ್ರಂಥ ಅಲ್ಲ, ಎಷ್ಟು ಬೇಕಾದಷ್ಟು ಗ್ರಂಥ, ಎಷ್ಟು ಜನ ಬರೆದಿದ್ದು ಭಗವದ್ಗೀತೆ ಇದೆ ನಮ್ಮ ಮನೆಯಲ್ಲಿ ಅಂದ್ರೆ ಸುಮಾರು ಒಂದು 10 ಲೇಖಕರ ಭಗವದ್ಗೀತೆಗಳು ನಮ್ಮ ಮನೆಯಲ್ಲಿದೆ. ನಾವು ಅದು ಬುಕ್ ಕನ್ವರ್ಟ್ ಮಾಡಬೇಕಾದ್ರೆ ಮತ್ತೆ ಪುನಃ ಪುಸ್ತಕಗಳನ್ನು ಸಂಗ್ರಹ ಮಾಡ್ಕೊಂಡು ಬೇಕಾಗುತ್ತೆ ಅಂತ ಹೇಳಿ ಅಷ್ಟು ಭಗವದ್ಗೀತೆಗಳು ನಮ್ಮ ಮನೆಯಲ್ಲಿ ಇದೆ. ನಮ್ಮ ಮನೆಯಲ್ಲಿ ಒಂದು ದಿನ ಜಗಳ ಆಗೋದಿಲ್ಲ. ಜಗಳ ಮಾಡ್ತೀವಿ, ಇಬ್ರು ಇಲ್ಲ ಅಂತ ಅಲ್ಲ, ಉಪ್ಪಿನಕಾಯಿ ಇದ್ದೋ ಹಾಗೆ, ಊಟದಲ್ಲಿ ಉಪ್ಪಿನಕಾಯಿ ಇದ್ದೋ ಹಾಗೆ. ಯಾವುದೇ ಸಮಸ್ಯೆ ನಮಗೆ ಇದುವರೆಗೂ ಯಾವುದೇ ಸಮಸ್ಯೆ ಬಂದಿಲ್ಲ. ಯಾವ ಸಮಸ್ಯೆ ಬಂದ್ರೂ ಸಹ ಅದನ್ನ ನಾವು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟಿರ್ತೀವಿ. ನಿನ್ನಿಂದ ಬಂದಿದೆ, ನೀನೇ ಪರಿಹಾರ ಮಾಡು. ಈ ರೀತಿ ನಮಗದು ಸಮಸ್ಯೆ ಅನಿಸೋದಿಲ್ಲ. ಭಗವದ್ಗೀತೆಯಿಂದ ಇದು ಬರುತ್ತೆ ಜ್ಞಾನ. ಸಮಸ್ಯೆಗೆ ಸಮಸ್ಯೆ ಅನ್ಕೊಳ್ಳೋದಿಲ್ಲ, ಏನೋ ಬಿಡು ಈಗ ಆಗ್ಬೇಕಾಗಿತ್ತು ಆಗ್ತಾ ಇದೆ, ಇದರಲ್ಲಿ ನಾವು ಅದರಲ್ಲಿ ಇಷ್ಟು ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ ಅಂತ ಹೇಳಿ ಒಂದು ನಮಗೆ ಬಂದ್ಬಿಡುತ್ತೆ. ಅದು ಭಗವದ್ಗೀತೆ ನಮಗೆ ಇದೆಲ್ಲ ಕಲಿಸುತ್ತೆ, ಜೀವನದ ದಾರಿಯನ್ನ ಕಲಿಸುತ್ತೆ. ನಾವು ಎದಕ್ಕೆ ಬಂದಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಮನುಷ್ಯ ಜನ್ಮ ಹೇಗಾಯ್ತು, ಇದೇ ಮನೆಯಲ್ಲಿ ನಾವು ಯಾಕೆ ಹುಟ್ಟಿದ್ವಿ. ಎಲ್ಲ ಒಂದು ಕಸ ಹೊಡೆಯೋರು ಇರ್ತಾರಲ್ಲ, ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರ ಮನೆಯಲ್ಲಿ ನಾನು ಹುಟ್ಬೋದಾಗಿತ್ತು, ಆದರೆ ಇಲ್ಲೇ ಇದೇ ಮನೆಯಲ್ಲಿ ಯಾಕೆ, ಮುಂದೆ ನನ್ನ ಈ ರೀತಿ ಬೆಳವಣಿಗೆ ಇದೆ ಅಂತ ಹೇಳಿ ಭಗವಂತ ನನಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ, ದಾರಿ ತೋರಿಸ್ಕೊಟ್ಟಿದ್ದಾನೆ. ಇದೆಲ್ಲ ಭಗವದ್ಗೀತೆಯಲ್ಲಿ ಬರುತ್ತೆ. ಹಂಗಾಗಿ ಇದು ನಮಗೆ ಒಂದು ಭಗವದ್ಗೀತೆ ತುಂಬ ಮಾರ್ಗದರ್ಶನ. ಯಾರು ಭಗವದ್ಗೀತೆ ಓದ್ತಾರೆ ಅವ್ರ ಮನೆಯಲ್ಲಿ ಕಲಹಗಳು ಇರೋದಿಲ್ಲ, ಮತ್ತೆ ಡೌಟ್ಸ್ ಏನೂ ಇರೋದಿಲ್ಲ, ಸಂಬಂಧಗಳು ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ನೀವು ಭಗವದ್ಗೀತೆ ಗ್ರಂಥವನ್ನು ಮನೆಯಲ್ಲಿ ಇಡಿ, ಪ್ರತಿದಿನ ಒಂದಾದ್ರೂ ಶ್ಲೋಕವನ್ನು ಓದಿ, ತಪ್ಪಿದ್ರೂ ಪರವಾಗಿಲ್ಲ,
ತಪ್ಪುತ್ತೆ ಅಂತ ಓದೋದ್ ಬಿಡಬೇಡಿ. ಹೌದು. ತಪ್ಪಿದ್ರೂ ಪರವಾಗಿಲ್ಲ ಓದಿ ಅಂತ ಅವರಿಗೆ ಧೈರ್ಯ ತುಂಬಿದ ಮೇಲೆ ಅವ್ರು ನಮಗೆ ಫೋನ್ ಮಾಡಿ ಕೇಳ್ತದೆ, ಯಾವ ಆಥರ್ ಇರ್ಬೇಕಿತ್ತು, ಯಾವ ಭಗವದ್ಗೀತೆ ತಗೋಬೇಕು, ನಾವ್ ಇದನ್ನ ತಂದು ಎಲ್ಲಿಡ್ಬೇಕು, ತಂದು ಮನೆಯಲ್ಲಿ ಎಲ್ಲಿಡ್ಬೇಕು, ದೇವಸ್ಥಾನದಲ್ಲಿ ಇಡ್ಬೇಕು, ದೇವರ ಮನೆಯಲ್ಲಿ ಇಡಬೇಕು, ಶೋಕೇಶಲ್ಲಿ ಇಡಬೇಕು, ಅಥವಾ ಎಲ್ಲಾದ್ರೂ ಬೇರೆ ಸ್ಥಳದಲ್ಲಿ ಇಡಬೇಕು, ಎಲ್ಲಿಡ್ಬೇಕು ಅಂತ ಕೇಳ್ತಾ ಇದ್ರು. ಇದೇ ಹೇಳೋದು ಗುರುವಿನ ಮಹಿಮೆ ಅಂತ ಹೇಳಿ. ನಮಗೆ ಯಾರಾದ್ರೂ ಒಂದು, ನಾನು ಓಪನ್ ಆಗಿ ಹೇಳ್ತೀನಿ, ನಮಗೆ ಭಗವದ್ಗೀತೆ ಬಗ್ಗೆ ಇವಾಗ ಗೊತ್ತಾಗಿದೆ. ಇಲ್ದೇ ಇರುವಾಗ ನಮ್ಗೆ ಎಲ್ಲೋ ಅರ್ಶಂಗ್ ಮುಖದ ಒಬ್ರು ಭಗವದ್ಗೀತೆ ಕೊಟ್ರು, ನಾನು ನೋಡಿದ್ವಿ, ಹಿಂಗ ಭಗವದ್ಗೀತೆ ಕೊಟ್ಟಿದ್ದಾರೆ, ಡ್ರಾವರ್ ಅಲ್ಲಿ ಇಟ್ವಿ, ಮುಗಿಸ್ಬಿಟ್ಟು ಇಷ್ಟ ಮಾಡಿದ್ದು. ಹೌದು. ಆಮೇಲೆ ನಮ್ಮದೇ ಆದಂತ ಒಂದು ಸತ್ಸಂಗ ಅವರೆಲ್ಲ ಸೇರಿದ್ಮೇಲೆ ನಾ ಹೇಳಿದ್ನ, ನಮ್ಮ ಶಿವಪೂಜೆ ಅಮ್ಮರೆಲ್ಲ ಅವರು ಶುರು ಮಾಡಿದ್ರು ಭಗವದ್ಗೀತೆ ಒಂದು ಅಧ್ಯಾಯ. ಯಾವಾಗ ಯಾರೋ ಕೊಟ್ಟದನ್ ಭಗವದ್ಗೀತೆ ನನ್ನ ಹತ್ರ ಇದೇ ಇರಮ್ಮ, ಕೂಡ್ಕೊಳ್ಳೋದು ಅಂತ ಬಂದ್ ನಂದು ಸ್ಟೋರೇಜ್ ಎಲ್ಲ ಹುಡುಕಿದ ಭಗವದ್ಗೀತೆ ಸಿಕ್ತು. ತಗೊಂಡ್ ಹೋದೆ ನಾನು ಅವಾಗ. ಆಮೇಲೆ ಸಿಕ್ತವ, ಹ್ಞೂ ನಮ್ಮ ಸಿಕ್ತಂದ. ಅವಾಗ ಅದನ್ನ ತಗೊಳಕ್ ಶುರು ಮಾಡಿದ್ಮೇಲೆ ಈಗ ಅದಕ್ಕೆ ಅಂತ ಒಂದು ಜಾಗ, ಅದಕ್ಕಿಂತ ಮೊದಲು ಅದು ಏನೂ ಅಲ್ಲ, ನಮ್ಗೆ ಅದೊಂದು ಪುಸ್ತಕ. ಮತ್ತೆ ನಮ್ಮ ಸಮಾಜದ ಜನರಿಗೆ ಒಂದು ತುಂಬಾ ಡೌಟ್ ಇತ್ತು, ನಾವು ನಾನ್ ವೆಜ್ ತಿನ್ನೋರು ಇದನ್ನ ಓದ್ಬೇಕೋ ಬೇಡವೋ, ಊಟ ಆದ್ಮೇಲೆ ಅದನ್ನ ಮುಟ್ಟಿದ್ರೆ ನಡೆಯುತ್ತೋ ಇಲ್ವೋ, ನೀವು ಹೇಳ್ತೀರ ನಮ್ಗೆ ಕೇಳಿದ್ರೆ ನಡೆಯುತ್ತೋ ಇಲ್ವೋ. ಯಾವುದೇ ಡೌಟ್ಸ್ ಇಟ್ಕೋಬೇಡಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಯಾವಾಗಾದ್ರೂ ಓದ್ಕೋಬಹುದು. ನಿಮಗೆ ಪೂರ್ತಿ ದಿನ ಟೈಮ್ ಸಿಗ್ಲಿಲ್ಲ ಅಂದ್ರೆ ರಾತ್ರಿ ಮಲಗುವಾಗಲಾದ್ರೂ ಒಂದು ಶ್ಲೋಕವನ್ನ ಓದಿ ಮಲ್ಕೊಳ್ಳಿ. ನೀವು ಇದು ಓದುವ ಅಭ್ಯಾಸವನ್ನ ಮೊದಲು ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನಿಮಗೆ ಹೆಂಗ ಅನ್ಸುತ್ತೆ ಹಾಗೆ ಮಾಡಿ. ಓದಬೇಕು ಅನ್ನೋ ಒಂದು ಮನಸ್ಸು ಬರಬೇಕು, ಓದುವ ಅಭ್ಯಾಸವನ್ನ ಇಟ್ಕೋಬೇಕು. ಆಮೇಲೆ ಭಗವಂತನೇ ನಿಮಗೆ ದಾರಿ ತೋರಿಸ್ತಾನೆ, ಯಾವಾಗ ಓದ್ಬೇಕು, ಹೆಂಗ್ ಓದ್ಬೇಕು, ಎಲ್ಲ ಒಂದ್ ದಾರಿ ತೋರಿಸ್ತಾನೆ ಮುಂದೆ. ಅವನಿಗೆ ಮೇಲೆ ಭಾರ ಹಾಕಿ ನೀವು ಸುಮ್ನೆ ಶುರು ಮಾಡಿ ಅಂತ ಹೇಳಿದ್ರು. ಮೊದಲು ಇತ್ತಮ್ಮ ಇದು, ಹೆಣ್ಣು ಮಕ್ಕಳು ಓದಬಾರ್ದು. ಹೌದು. ಆಮೇಲೆ ಆ ಶ್ಲೋಕಗಳಲ್ಲಿ ತಪ್ಪಬಾರದು, ತಪ್ಪಿದ್ರೆ ನಿಮಗ್ ಪನಿಷ್ಮೆಂಟ್ ಆಗುತ್ತೆ, ನಿಮಗ್ ಶಿಕ್ಷೆ ಆಗುತ್ತೆ, ನಿಮಗ್ ಪಾಪ ಕರ್ಮಗಳೆಲ್ಲ ಸುತ್ತಕೋತಾವೆ. ಆಮೇಲೆ ನಾವೆಲ್ಲ ಮನುಷ್ಯ ಸಹಜರು, ಪಾಪ ಕರ್ಮಗಳು ಇರೋದನ್ನೇ ದಾಟ್ಸಕ್ ಆಗ್ತಿಲ್ಲ, ಅದನ್ನ ಅದನ್ನ ಓದಿ ತಲೆ ಮೇಲೆ ಹಾಕೊಳ್ಳೋದು ಏನಕ್ಕೆ, ಬಿಟ್ಟು ಸುಮ್ನೆ ಇರೋದು ವಾಸಿ ಅಂತ ಹೇಳ್ಬಿಟ್ಟು. ಬಟ್ ಈಗ ಎಲ್ಲಾ ಕಡೆ ಸನಾತನ ಧರ್ಮ ಪ್ರಚಾರ ಆಗ್ತಿರಂಗೆ, ಭಗವದ್ಗೀತೆ ಪ್ರಚಾರ ಆಗ್ತಂಗೆ, ರುದ್ರ ಕೂಡ ಹೆಣ್ಣು ಮಕ್ಕಳು ಓದೋದೇ ಇಲ್ಲ. ಅದಂತೂ ತುಂಬಾನೇ ಟಫ್ ಇದೆ. ಅವನ್ನೆಲ್ಲ ಒಂದ್ ಅಕ್ಷರನು ತಪ್ಪಿದ ಜನ್ಮಾಂತರದ ಕರ್ಮಗಳೆಲ್ಲ ಸುತ್ಕೊಂಡ್ ಬಿಡ್ತಾವೆ. ಬಟ್ ಈಗ ನಮ್ಮ ಇದ್ರಲ್ಲೇನೆ ಇವ್ರು ಶಿವಪೂಜಮ್ಮ ಹೇಳ್ಕೊಡ್ತಾರೆ, ಅವರು ಹಿಂಗೆ ಹೇಳೋದು, ನೀವು ಹೇಳ್ರಿ, ತಪ್ಪಿದ್ರೆ ಅವನಿಗೆ ಕ್ಷಮಕ್ಕೆ ತಪ್ಪದ ಹೊರತೆ ಆ ಮನುಷ್ಯನ ತಪ್ಪುದಲ್ರಿ. ನಡೆಯುವ ಮಗು ಎಡುವುದೇ, ಬೀಳ್ತಾನೆ ನಡೆಯೋದು ಕಲಿಯೋದು, ತೊದಲು ಮಾತನಾಡೋದು ಕಲಿಯೋದು. ನೀವು ಆ ಭಾವ ಇಟ್ಕೊಂಡು ಕಲೀರಿ. ತಪ್ಪು ಮಾಡಬಾರ್ದು. ಯಾವಾಗ ನಮಗ್ ಗೊತ್ತಿರುತ್ತೆ, ಓದ್ಲಿಕ್ಕೆ ಬರುತ್ತೆ, ಅರ್ಥ ಗೊತ್ತಿರುತ್ತೆ, ಆದ್ರೂ ನಾವು ಎಲ್ಲೋ ಗಮನವನ್ನ ಇಟ್ಟು ತಪ್ಪು ಮಾರ್ಗಕ್ಕೆ ಹೋದ್ರೆ ಅವಾಗ ಒಂದು ಪಾಪ ಬರುತ್ತೆ, ಇಲ್ಲ ಅಂತಲ್ಲ, ತಿಳಿದು ಮಾಡಿದ ತಪ್ಪು ಮಾಡಬಾರ್ದು ಅಷ್ಟೇ. ಇವತ್ತಿಗೂ ಯಾವ ಈಗ ಭಗವದ್ಗೀತೆ ಅಂತ ಹೇಳ್ತೀರಮ್ಮ, ಈಗ ನೀವು ಮತ್ತೆ ಬೇರೆ ಏನೇನು ಹೇಳ್ಕೊಡ್ತೀರ? ನಾನು ಲಲಿತಾ ಸಹಸ್ರನಾಮ ಹೇಳ್ಕೊಟ್ಟಿದ್ದೀನಿ, ವಿಷ್ಣು ಸಹಸ್ರನಾಮ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಸೌಂದರ್ಯ ಲಹರಿ ಶುರು ಮಾಡಿದ್ದೀನಿ. ಮತ್ತಿದು ಗುರು ಸ್ತೋತ್ರ, ದುರ್ಗಾ ಚಾಲೀಸ, ಇವು ಎಲ್ಲ ಬರ್ತಾವಲ್ಲ, ಎಲ್ಲವನ್ನು ಹೇಳ್ತಾ ಇರ್ತೀನಿ. ನಾನು ಆನ್ಲೈನ್ನಲ್ಲಿ ಭಗವದ್ಗೀತೆಗಳನ್ನ 4 ಸಲ ಮುಗಿಸಿದ್ದೀನಿ. ಮುಗಿಸಿ ಮತ್ತೆ ಬರೀ ಅದೇ ಅಂದ್ರೆ ಕೇಳೋರ್ಗೂ ಸ್ವಲ್ಪ ಬೇಜಾರಾಗುತ್ತಲ್ಲ, ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ದೇವಿ ಮಹಾತ್ಮೆ, ಕೃಷ್ಣ ಲೀಲೆಗಳು, ದತ್ತ ಚರಿತ್ರೆ, ಇವನ್ನೆಲ್ಲ ಭಗವದ್ಗೀತೆ ಇವುಗಳನ್ನು ಇಟ್ಕೊಂಡಿರ್ತೀನಿ. ಶುಕ್ರವಾರ ಒಂದು ದಿನ ಲಲಿತಾ ಸಹಸ್ರನಾಮ ಹೇಳೋದನ್ನ ಇಟ್ಕೊಂಡಿರ್ತೀನಿ. ಶನಿವಾರ ಒಂದು ಸಲ ಎಲ್ಲರಿಗೂ ಹೇಳ್ಸೋದು, ನಾನ್ ಹೇಳೋದಲ್ಲ, ಎಲ್ಲ ಹನುಮಾನ್ ಚಾಲೀಸ, ರಾಮ ರಕ್ಷಾ ಸ್ತೋತ್ರ, ನಿಮಗೆ ಏನ್ ಬರುತ್ತೆ ಮತ್ತದನ್ನ ನೀವು ಹೇಳಿ. ನೀವು ಹೇಳೋದ್ರಲ್ಲಿ ತಪ್ಪಿದ್ರೆ ಸರಿ ಮಾಡೋಣ. ಎಲ್ಲರಿಗೂ ಹೇಗೆ ಹೇಳಿಸ್ತೀರಿ ನೀವು? ಆನ್ಲೈನ್ ನಲ್ಲಿ ಹೇಳಿಸ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಶ್ಲೋಕಗಳನ್ನ ಹೇಳಿಸ್ತೀನಿ. ಒಂದೂವರೆ ಗಂಟೆ, 1 ಗಂಟೆನಾದ್ರೂ ಇದ್ದೇ ಇರುತ್ತೆ. ಒಂದೊಂದೇ ಶ್ಲೋಕಗಳನ್ನ ಹೇಳಿಸಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದಾರೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ 1000 ಜನರು ಇದ್ದಾರೆ, ಎಲ್ಲರೂ ಇರೋದಿಲ್ಲ. ಆನ್ಲೈನ್ ನಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಹೇಳಿಸ್ತೀನಿ. ಮತ್ತೆ ಕೆಲವ್ರು ಇವ್ರಿಗೆ ಬರುತ್ತೆ ಅಂತ ಒಂದು ಕಾಳು ಹೆಚ್ಚಿಗೆ ನೋಡಿದ್ರೆ ಅನ್ನ ಗೊತ್ತಾಗುತ್ತಲ್ಲ, ನೀವ್ ಹೇಳಿ ಸರಿ ಇದೆಯಮ್ಮ, ನೀವು ಇದೇ ಮುಂದುವರಿಸಿ, ಯಾರ ಮೇಲೆ ಡೌಟ್ ಇದೆಯಲ್ಲ ನೀವು ಅದನ್ನ ರಿಪೀಟ್ ಮಾಡಿ. ಬರ್ಲಿಲ್ಲ ಅಂದ್ರೆ ನನ್ನ ಕ್ಲಾಸ್ ಮುಗಿದ್ಮೇಲೆ ನಿಮಗೆ ಟೈಮ್ ಇದ್ರೆ 10 ನಿಮಿಷ ಕೂತ್ಕೊಳ್ಳಿ, ನಾ ಹೇಳ್ಕೊಡ್ತೀನಿ ನಿಮಗೆ. ಅಷ್ಟು ಪೇಷನ್ಸ್ ಅಲ್ಲ ನಿಮಗೆ.
ಇರ್ಬೇಕು. ಅಥವಾ ಭಗವಂತನ ಧ್ಯಾನ ಮಾಡ್ತಾ ಅವನನ್ನ ಹೊಗಳ್ತಾ ಹೋದಾಗ ಅದು ತಾನೇ ಬರುತ್ತೆ ಅನ್ಸುತ್ತೆ. ಮೈ ಮರ್ತು ಬಿಡ್ತಾವ್ರಿ ಅಷ್ಟೇ. ತಾಳ್ಮೆ ಅನ್ನೋದು ತಾನೇ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ರು ಮೊದಲು ತುಂಬಾ ಕಿರ್ಚಾಡೋದು ಮಾಡೋಣ, ಹೋಗ್ಬಾ ಹೋಗಲ್ ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಕೂತ್ ಬಾ ಹೋಗು ಅಂತ. ಹೌದು, 10 ನಿಮಿಷ ದೇವ್ರ ನಮಸ್ಕಾರ ಮಾಡಿ 10 ನಿಮಿಷ ಗುಡಿ ಒಳಗ್ ಕುಂತ್ ಬಾ ಹೋಗು ಅಂತ ಹೇಳ್ತಿದ್ರು. ಅದಕ್ಕೆ ಹೇಳ್ತಿದ್ರು. ಇವಾಗ ಎಲ್ಲಾರು ಧ್ಯಾನ ಮಾಡಿ ಕುತ್ಕೊಂಡು ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದೇನೆ. ಮತ್ತೆ ನಾನು ಗರ್ಭಿಣಿಯರಿಗೆ ಒಂದು ಸತ್ಸಂಗವನ್ನ ಮಾಡ್ತೇನೆ. ಹಾ, ವಿಶೇಷ ಹೇಳಿ ಅದ್ರ ಬಗ್ಗೆ. ವಿಶೇಷ ಸತ್ಸಂಗ. ಗರ್ಭಿಣಿಯರಿಗೆ ಒಂದು ಸ್ವಲ್ಪ ಗರ್ಭ ಸಂಸ್ಕಾರ ಸಂಸ್ಕಾರವನ್ನ ಕೊಡ್ಲೇಬೇಕು. ನಮ್ಮ ಗುರುಗಳು ಫಸ್ಟ್ ಹೇಳಿದ್ದ ಅದನ್ನೇ. ಗರ್ಭದಲ್ಲಿ ಇರುವ ಮಗುವಿಗೆ 9 ತಿಂಗಳು ನೀವು ಜ್ಞಾನವನ್ನ ಕೊಟ್ರೆ ಮುಂದೆ ಅದು 90 ವರ್ಷ ಆರಾಮವಾಗಿ ಇರುತ್ತೆ. 9 ತಿಂಗಳು ನಾವು ಗರ್ಭದಲ್ಲಿರುವ ಮಗುವಿಗೆ ಜ್ಞಾನವನ್ನ ಕೊಟ್ರೆ ಮುಂದೆ 90 ವರ್ಷ ಆ ಮಗು ಆರಾಮಾಗಿ ಇರುತ್ತೆ. ನೀವು 9 ತಿಂಗಳು ಅದಕ್ಕೆ ದಾರಿ ತಪ್ಪಿಸಿದ್ರೆ ನೀವು 9 ವರ್ಷ ಅಲ್ಲ 90 ವರ್ಷ ಅಲ್ಲ, ಜೀವನ ಪೂರ್ತಿ ನೀವು ಅಳಬೇಕು, ಮಗುನು ಅಳಬೇಕು. ಅದಕ್ಕೆ ಹುಟ್ಟುವ ಮಗುವಿಗೆ ಗರ್ಭದಲ್ಲಿಯೇ ಒಂದು ಸಂಸ್ಕಾರವನ್ನ ಕೊಡಿ. ಇದನ್ನ ನಮ್ಮ ಗುರುಗಳು ನಮಗೆ ಕಲಿಸಿದ್ದು. ಇದ್ರ ಬಗ್ಗೆ ನಮ್ಮ ಗುರುಗಳು ಬೇಕಾದಷ್ಟು ಪುಸ್ತಕಗಳನ್ನು ಸಹ ತೆಗೆದಿದ್ದಾರೆ. ನಾನು ಹೋಗುವಾಗ ಅಲ್ಲೆಲ್ಲ ತಗೊಂಡು ಹೋಗ್ತೀನಿ. ನಾನು ಮನೆಗೆ ಹೋಗಿ ಸತ್ಸಂಗನೂ ಮಾಡಿ ಬರ್ತೀನಿ. ಮಾಡುವಾಗ ಈ ಗರ್ಭ ಸಂಸ್ಕಾರ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ ಒಂದು ಸತ್ಸಂಗವನ್ನ ಇಟ್ಟಿರ್ತೀನಿ. ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷ ಎಷ್ಟು ತಿಂಗಳ ನಂತರ ನೀವು ಇದನ್ನ ಶುರು ಮಾಡಿ? ಎಷ್ಟು ತಿಂಗಳ ನಂತರ ಅನ್ನೋದಕ್ಕಿಂತನೂ ಗರ್ಭಕ್ಕಿಂತ ಮೊದಲೇ ಸಂಸ್ಕಾರ ತುಂಬಾ ಮುಖ್ಯ. ಯಾಕೆ ಅಂದ್ರೆ ದಂಪತಿಗಳಿಗೆ ಇಬ್ರಿಗೂ ಸಂಸ್ಕಾರ ಕೊಡ್ಬೇಕು. ಮೊದಲು ನಾವು ಗರ್ಭ ಒಂದು ಶಾಸ್ತ್ರವನ್ನ ಮಾಡೋದಕ್ಕಿಂತ ಮೊದಲೇ ಇಬ್ಬರಿಗೂ ಹೇಳಿಬಿಟ್ರೆ ಇನ್ನೂ ಚೆನ್ನಾಗಿ. ಈಗ ಅಷ್ಟೆಲ್ಲ ಪೇಶನ್ಸ್ ಇಲ್ಲ. ಅದಕ್ಕೋಸ್ಕರ ನೀವು ಎಷ್ಟು ಬೇಗ ಸ್ವಲ್ಪ ನಾವು ಮದುವೆಗಿಂತ ಮೊದಲು ಸಹ ನಾನು ಸತ್ಸಂಗಗಳನ್ನ ಮಾಡ್ತೀನಿ. ಈಗ ಬಳೆ ಉಡ್ಸುವಾಗ ಅರಿಶಿಣಕ್ಕೆ ಶಾಸ್ತ್ರ, ಬಳೆಗೆ ಶಾಸ್ತ್ರ, ಮಾಂಗಲ್ಯ ಧಾರಣೆಗೆ ಶಾಸ್ತ್ರ, ಅದಕ್ಕೆಲ್ಲವೂ ಕೆಲವು ಅರ್ಥಗಳಿದೆ. ಅದನ್ನೆಲ್ಲವನ್ನ ಸತ್ಸಂಗಗಳನ್ನ ಮಾಡಿ ಬರ್ತೀನಿ. ಅವಾಗ ನಾನು ಹೇಳಿ ಬರ್ತೀನಿ, ಗರ್ಭಧಾರಣೆಗೂ ಒಂದು ಸತ್ಸಂಗ ಇದೆ, ನೀವು ಸ್ವಲ್ಪ ಹುಷಾರಾಗಿ ಇರಿ, ಮತ್ತೆ ಇದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿ. ಹುಟ್ಟಿದ ಅವರು 3 ತಿಂಗಳು 4 ತಿಂಗಳು ಗರ್ಭ ಧರಿಸಿದಾಗಲೇ ಒಂದು ಸತ್ಸಂಗವನ್ನು ಮಾಡಿದ್ರೆ ಅವರಿಗೆ ಹೆಚ್ಚು ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳಿಕ್ ಆಗುತ್ತೆ. ಅವರು 7ನೇ ತಿಂಗಳು ಗೊತ್ತಾದ ತಕ್ಷಣ ಈಗೇನ್ರಿ 1 ಮಂತ್ 2-3 ದಿವಸಕ್ಕೆ ಗೊತ್ತಾಗ್ಬಿಡುತ್ತೆ. ಈಗೆಲ್ಲ ಫಾಸ್ಟ್ ಆಗ್ಬಿಟ್ಟಿದೆ. ಆದಾಗ ನೀವು ಯಾವಾಗ ನಿಮಗೆ ಅನುಕೂಲ ಆಗುತ್ತೆ, ನೀವು ಎಷ್ಟು ಬೇಗ ತಿಳ್ಕೊಳ್ತೀರೋ ಅಷ್ಟು ನಿಮ್ಮ ಮಗುವಿಗೆ ಜ್ಞಾನ ಜಾಸ್ತಿ ಸಿಗುತ್ತೆ. ನೀವು ಎಷ್ಟು ಲೇಟ್ ಮಾಡ್ತೀರಲ್ಲ ಅಷ್ಟು ಸಿಗುತ್ತೆ, ಆದ್ರೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಮತ್ತೆ ಹುಟ್ಟಿದ ಮೇಲೆ ಮಗುವಿಗೆ ತಾಯಿ ಹಾಲು ಯಾವ ತರ ಕೊಡಬೇಕು, ಟಿವಿ ನೋಡೋದ್ರಿಂದ ಹುಟ್ಟೋ ಮಗುವಿಗೆ ಯಾವ ತರ ದುಷ್ಪರಿಣಾಮ ಆಗುತ್ತೆ, ಇದೆಲ್ಲವನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಮಗುವಿಗೆ ಹಾಲು ಕೊಡಬೇಕಾದ್ರೆ ಟಿವಿ ನೋಡ್ಕೊತಾ ಮೊಬೈಲ್ ನೋಡ್ಕೊಂತ ಮಗುವಿಗೆ ಹಾಲು ಕುಡಿಸ್ತೀವಿ. ಇದರಿಂದ ಮಗುವಿಗೆ ಎಷ್ಟು ದುಷ್ಪರಿಣಾಮ ಆಗುತ್ತೆ. ಅದಕ್ಕೆ ಮಗುವಿಗೆ ಮತ್ತು ಸೆರೆಗು ಮುಚ್ಚಿ ನಾವು ಹಾಲು ಕೊಡಬೇಕು ಅಂತ ಹೇಳ್ತಾರೆ. ಈಗೆಲ್ಲ ಅದು ಮಾಡೋದಿಲ್ಲ. ಅಂಥದನ್ನೆಲ್ಲ ನಾವು ಕಲಿಸ್ಬೇಕು ಈಗ ಮಕ್ಕಳಿಗೆ ಅಂತ ಹೇಳಿ ಮೊದಲೇ ನಾವು ಗರ್ಭ ಸಂಸ್ಕಾರಕ್ಕೆ ಮೊದಲೇ ಇದನ್ನೆಲ್ಲ ನಾವು ಹೇಳಿದ್ರೆ ತಾಯಂದಿರಿಗೂ ಸ್ವಲ್ಪ ಅನುಕೂಲ ಮತ್ತೆ ಗೊತ್ತಾಗುತ್ತೆ. ಈಗ ಅತ್ತೆಯವರು ತಾಯಿಯವರು ಹೇಳಿದ್ದು ಮಾತು ಬೇರೆ ಆಗುತ್ತೆ. ಅವ್ರು ಹೇಳಿದಾಗ ಅಯ್ಯೋ ನೀವೆಲ್ಲ ಹಳೆಯ ಸಂಪ್ರದಾಯದವರು, ನೀವು ಹೇಳಿದ್ದು ನಮಗ್ ಆಗಲ್ಲ ಅನ್ನೋ ಮಾತು ಬರುತ್ತೆ. ನಾವು ಹೋಗಿ ಹೇಳಿದಾಗ ಒಂದು ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಅದಕ್ಕೆ ಒಂದು ಗುರು ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ. ಬೇರೆದು ಈಗ ನಾವು ಮನೇಲಿ ನೋಡ್ರಿ ಏನೋ ಮಕ್ಕಳಿಗೆ ಓದಿಸಿದ್ರು ಓದ್ತಾರೆ ಬರ್ತಾರೆ, ಇವರಲ್ಲಿ ಸಾಕು, ಅದನ್ನೇ ನೀವು ಸ್ಕೂಲಿಗೆ ಸೇರಿಸಿದ್ರೆ ಈಗ ಹೋಮ್ವರ್ಕ್ ಮಾಡ್ಲೇಬೇಕಾ, ನೀವು ಮಾಡುವ ಅಂದ್ರೆ ಊಟ ಕೊಡ್ತೀನಿ ನಾವು ಮನೇಲಿ ಹೇಳಿದ್ರೆ ಅದಕ್ಕೆ ಕೇರ್ ಇರಲ್ಲ. ಸ್ಕೂಲಲ್ಲಿ ನಾಳೆ ಇದನ್ನ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಬೆಂಚ್ ಮೇಲೆ ನಿಲ್ಲಿಸ್ತೀನಿ ಅಂದ್ರೆ ಸಾಕು, ಇವತ್ತು ನಿದ್ದೆ ಬಿಟ್ಟಾದ್ರೂ ಸರಿ ಹೋಮ್ವರ್ಕ್ ಮಾಡ್ತಾರೆ. ಅಂದ್ರೆ ಗುರುವಿನ ಅವಶ್ಯಕತೆ ತುಂಬಾ ಇದೆ, ಎಲ್ಲಾ ಕಡೆನೂ ಇದೆ, ಎಲ್ಲಾ ವಿಷಯದಲ್ಲಿನೂ ಇದೆ, ಎಲ್ಲಾ ಫೀಲ್ಡ್ನಾಗೂ ಇದೆ ರೀ. ಗುರು ಅಂತ ನಮ್ಗೆ ಏನ್ ಕಲಿಬೇಕಾಗಿತ್ತಲ್ಲ ಎಲ್ಲಾ ಕಡೆ ಗುರು ಬೇಕೇ ಬೇಕ್ರಿ. ತುಂಬಾ ಖುಷಿ ಆಯ್ತ್ರಿ ಅಮ್ಮ. ಇದ್ರ ಜೊತೆಗೆ ನಾನು ಗರುಡ ಪುರಾಣವನ್ನು ಸಹ ಹೇಳ್ತೀನಿ. ಯಪ್ಪ ಸುಲಭವಾದ